ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಗೈಸ್ ಬೆಂಗಳೂರಿಗೆ ಬಂದಿದ್ದೀನಿ. ಸೊ ಏನಕ್ಕಪ್ಪ ಅಂದರೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಂತ. ಸೊ ಆದಷ್ಟು ಬೇಗನೆ ರೆಡಿಯಾಗಿ ಮನೆಯಿಂದ ಹೊರಟಿದ್ದು ನಾನು ಚಿಕ್ಕಪೇಟೆ ಕಡೆಗೆ. ಸೊ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ತುಂಬ ಅಪ್ಡೇಟ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಚಿಕ್ಕಪೇಟೆಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಏನಕ್ಕೆ ಅಂದರೆ ಇವಾಗ ಶ್ರಾವಣ ಮತ್ತೆ ಸ್ಟಾರ್ಟ್ ಆಗುತ್ತೆ, ವರಮಹಾಲಕ್ಷ್ಮಿ ಸೀಸನ್ ಅಂತ. ಸಂಡೇ ಬಜಾರ್ ಕೂಡ ಇರುತ್ತೆ ಇವತ್ತು, ನೋಡಿ ಇವತ್ತು. ಸೊ ಗೈಸ್ ನೀವು ಇಲ್ಲಿ ಏನು ನೋಡ್ತೀರಾ, ಇದು ಸಂಡೇ ಬಜಾರ್, ಮೇನ್ ಚಿಕ್ಕಪೇಟೆ ಮೇನ್ ರೋಡ್. ಸೊ ಸಂಡೇ ಬಜಾರಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತು, ತುಂಬಾ ಐಟಮ್ಸು ಕಮ್ಮಿ ರೇಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ಖಂಡಿತ ಪ್ರತಿಯೊಬ್ಬರು ಕೂಡ ರೋಡ್ ಸೈಡಲ್ಲಿ ಮಾಡ್ತಾ ಇರ್ತಾರೆ ಪ್ರಾಡಕ್ಟ್ನ. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಬೈ ಮಾಡಿ. ಅಥವಾ ಆಮೇಲೆ ಇನ್ನೊಂದು ಎಚ್ಚರಿಕೆಯಿಂದ ತಗೋಬೇಕಾಗಿರೋ ಐಟಮ್ ಅಂತ ಅಂದರೆ ಏನಪ್ಪ ಅಂದರೆ, ನೀವು ಬಾರ್ಗೇನ್ ಮಾಡಬೇಕು. ಬಾರ್ಗೇನ್ ಮಾಡೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಚಿಕ್ಕಪೇಟೆಯಲ್ಲಿ ಏನಾದರೂ ಪರ್ಚೇಸ್ನ ಮಾಡ್ಬೋದು. ನೀವು ಸಡನ್ನಾಗಿ ಅವರು ಹೇಳ್ತಿರೋ ಕಡಿಮೆ ರೇಟು ಅಂತ ನಿಮಗೆ ಲಾಸ್ ಆಗುತ್ತೆ. ಸೊ ಲಾಸ್ ಆಗೋಕ್ಕಿಂತ ಮುಂದೆ ದಯವಿಟ್ಟು ಒಂಥರ ಯೋಚನೆ ಮಾಡಿ ಚೆಕ್ ಮಾಡಿ ತಗೊಳ್ಳಿ. ನಾನು ಸುಮಾರು ಕಡೆ ನೋಡ್ತಾ ಹೋದರೆ ನನಗೆ ಸ್ವಲ್ಪ ಪಿಲ್ಲೋ ಕವರ್ಸ್ ಅದೆಲ್ಲ ಅವಶ್ಯಕತೆ ಇತ್ತು. ಸೊ ಅದಕ್ಕೋಸ್ಕರ ನೋಡ್ತಾ ಬಂದ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಸೀಸನ್ಗೆ ಇವಾಗ ಈಗ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆನೂ ಅಲ್ಲ, ಸ್ವಲ್ಪ ಕಡೆ ಮಾತ್ರ. ಅಂದರೆ ರಾಜ ಮಾರ್ಕೆಟ್ ರೋಡ್ ಹೋಗ್ತೀರಾ, ರಾಜ ಮಾರ್ಕೆಟ್ ರೋಡ್ ಮಾತ್ರನೇ ನಮಗೆ ವರಮಹಾಲಕ್ಷ್ಮಿ ಏನೇನು ಬೇಕೋ ಅದೆಲ್ಲ ಪ್ರತಿಯೊಂದು ಐಟಮು ಅಲ್ಲಿ ಹೋಗ್ತಿದ್ರು. ಅದರ ಮೇನ್ ರೋಡಲ್ಲಿ ಇನ್ನೂ ಯಾವುದೂ ಆಗಿಲ್ಲ. ಏನಕ್ಕೆ ಅಂದರೆ ಇವಾಗ ಪರ್ಚೇಸ್ ಸಂಡೇ ಬಜಾರ್ ನಮಗೆ ಜೀನ್ಸ್ ಆಗಿರಲಿ ಅಥವಾ ಟಾಪ್ಸ್ ಆಗಿರಲಿ ಆ ಥರದ್ದು ಕಡಿಮೆ ರೇಟಲ್ಲಿ ಸಿಗುತ್ತೆ. ನಿಮಗೆ 100 ರೂಪೀಸಿಂದಲೇ ಸ್ಟಾರ್ಟ್ ಆಗಿ ಅಪ್ ಟು 150, 250, 300, 400 ಆ ಥರ ಸಿಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡ್ತೀರಲ್ಲ, ನಾನು ಕೂಡ ಇಲ್ಲಿ ಇದು ಡ್ರೆಸ್ನ ಚೆಕ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಸೊ ಡೈಲಿ ವೇರ್ಗೆ ಅಂತ. ಸೊ ಅಫೋರ್ಡಬಲ್ ಪ್ರೈಸ್ ಅಂತ ಅನಿಸುತ್ತೆ. ಬಟ್ ನೀವು ರೆಗ್ಯುಲರ್ ವೇರ್ ಮಾಡೋದಕ್ಕೆ, ಡೈಲಿ ವೇರ್ಗೆ ನೀವೇನಾದರೂ ಆಫೀಸ್ ವೇರ್ ಮಾಡ್ತೀರಿ ಅಂದ್ರೂ ಮಾಡ್ಬೋದು. ನಾನು ಕೂಡ ಸ್ವಲ್ಪ 2-3 ಟಾಪ್ ನೋಡಿ ತೊಗೊಂಡೆ, ಇಷ್ಟ ಆಯಿತು ನನಗೆ ಅಂತ. ಸೊ ನೋಡೋಣ, ಚೆಕ್ ಮಾಡೋಣ ಅಂತ. ಅದಾದಮೇಲೆ ನಾನು ಬರೀತಾ ಸೊ ಸೋಫಾ ಕವರ್ಸ್ ನೋಡೋಣ ಅಂತ. ಸೊ ನೀವು ಇಲ್ಲಿ ಏನು ನೋಡ್ತೀರಾ, ಇದೆಲ್ಲ ಬಂದು 1000 ಆ ಥರ ಪ್ರೈಸ್ ಇದೆ. 100 ರೂಪಾಯಿ ಮಾಡ್ಕೊಡೋಣ, 100 ರೂಪಾಯಿ ಮಾಡ್ಕೊಳ್ಳಿ. ನೋಡಿ ಅಕ್ಕ, ಗೈಸ್ ಇದನ್ನು ನೀವೇನು ನೋಡ್ತೀರಾ, ಇದು ಬಂದು ಏನದ್ದು ಡೈನಿಂಗ್ ಟೇಬಲ್ ಮೇಲೆ ಹಾಕ್ತೀವಲ್ಲ ಆ ಕ್ಲಾತು. ತುಂಬಾ ಚೆನ್ನಾಗಿತ್ತು, ವರ್ತ್ ಅಂತ ಅನ್ನಿಸ್ತು ನನಗೆ. 500 ರೂಪೀಸ್ ಏನೋ ಹೇಳಿದ್ರು ಅವರು. ಸೊ ನನಗೆ ಕೆಲವೊಂದು ವೀಡಿಯೋ ಶೂಟಿಗೆ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡೆ. ಹಾಗೆ ಪ್ಲೇಟ್ಸ್, ನಾವೇನು ಡೈನಿಂಗ್ ಟೇಬಲ್ ಮೇಲೆ ಪ್ಲೇಟ್ಸ್ ಇರ್ತೀವಲ್ಲ ಅದರದ್ದು ಕೂಡ ನಾವು 100 ರೂಪೀಸ್ಗೆ 2 ಅಂತ ಸೇಲ್ ಮಾಡ್ತಿದ್ರು. ಅಲ್ಲಿ 100 ರೂಪೀಸ್ ಒಂದು ಹೇಳಿದ್ದು, ನಾನು 100 ರೂಪೀಸ್ಗೆ 2 ಅಂತ ತೊಗೊಂಡೆ. ಬಟ್ ಚೆನ್ನಾಗಿತ್ತು. ಅದು ನೋಡಿ, ಈ ಥರದನ್ನು ಮಾತ್ರ ತೊಗೊಳಕ್ಕೆ ಟ್ರೈ ಮಾಡಿ. ಬಟ್ ಬೇರೆ ಬೇರೆ ಎಲ್ಲ ಹಾಕಿರ್ತಾರೆ, ಸ್ಲಿಪ್ಪರ್ಸ್ ಹಾಕಿರ್ತಾರೆ, ಆಮೇಲೆ ಕ್ಲಾತ್ಸ್ ಎಲ್ಲ ಹಾಕಿರ್ತಾರೆ, ಆಮೇಲೆ ಸೆಕೆಂಡ್ ಹ್ಯಾಂಡ್ ಕ್ಲಾತ್ಸ್ ಹಾಕಿರ್ತಾರೆ, ಔಟ್ಲೆಟ್ ಕ್ಲಾತ್ಸ್ ಎಲ್ಲ ಹಾಕಿರ್ತಾರೆ. ನೀವು ಒಂದ್ಸಲ ನೋಡಿ ಚೆಕ್ ಮಾಡಿ ಬೈ ಮಾಡಿ. ಈ ಥರ ಸ್ಲಿಪ್ಪರ್ಸ್ ಎಲ್ಲ ಹಾಕೋದ್ರಿಂದ ಸ್ಕಿನ್ ಡಿಸೀಸ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಯಾರಿಗಾದ್ರೂ ತಗೊಂಡು ಏನೂ ಆಗಿಲ್ಲ ಅಂದರೆ ನಿಮ್ಮ ಅದು ಸ್ಕಿನ್ ತುಂಬ ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ. ಬಟ್ ನನಗೆ ಇದೆಲ್ಲ ಏನು ಅಷ್ಟಾಗಿ ಇಷ್ಟ ಆಗಲ್ಲ. ಸೊ ನಾನು ಇಲ್ಲೇನು ಬೈ ಮಾಡಲಿಲ್ಲ. ನೀವು ಇಲ್ಲಿ ನೋಡ್ತಿರಲ್ಲ, ಇದು ಏನು ಸುದರ್ಶನ್ ಸಿಲ್ಕ್ ರೋಡ್, ಮೇನ್ ರೋಡ್. ಇದು ತುಂಬಾ ಕ್ರೌಡ್ ಇರುತ್ತೆ. ಇದು ಒಂದೇ ಜಾಗದಲ್ಲಿ ಇರುತ್ತೆ, ಇಷ್ಟೊಂದು ಜನ ಇರೋದು. ಇಲ್ಲಿ ಶೂಸ್ ಎಲ್ಲ ನೋಡ್ತಿದ್ರಲ್ಲ, ಚೆನ್ನಾಗಿತ್ತು, ಕಲೆಕ್ಷನ್ ಚೆನ್ನಾಗಿತ್ತು. ಬಟ್ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಬಟ್ ಇದೆಲ್ಲ ತಗೊಳೋದಕ್ಕೆ ಒಂದು ಭಯ ಏನಪ್ಪ ಅಂದರೆ, ಇದೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದಾರ ಅಥವಾ ಸೇಲ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಭಯ. ಸೊ ನಾನು ಕೂಡ ಒಂದು 2-3 ಟೆಸ್ಟ್ ಮಾಡಿ ನೋಡಿದೆ. ಸೈಜಸ್ ಎಲ್ಲ ಓಕೆ ಅನ್ನಿಸ್ತು, ಕಲರು ಓಕೆ ಅಂತ ಅನ್ನಿಸ್ತು. ಬಟ್ ನಾನು ತಗೊಳ್ಳೋ ಅಷ್ಟು ಧೈರ್ಯ ಅಂತೂ ಖಂಡಿತ ಮಾಡಲಿಲ್ಲ. ನೀವು ಯಾರಾದರೂ ಚಿಕ್ಕಪೇಟೆಗೆ ಹೋಗ್ತಾ ಇದ್ದರೆ ಅಥವಾ ಈಗ ವರಮಹಾಲಕ್ಷ್ಮಿ ಸೀಸನ್ಗೆ ನೀವು ಯಾವ ಥರ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಸೀರೆಗಳದ್ದೇ ಮೇನ್ ಅಂತ. ಸೀರೆ, ಜ್ಯುವೆಲ್ರಿ, ಸೊ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಹುಡುಗಿರಾಗಿರೋರು. ಸೊ ನಮ್ಮ ಶಾಪಲ್ಲಿ ಅಂದರೆ ಖುಷಿ ವಸ್ತ್ರಂ ಪೇಜಲ್ಲಿ ತುಂಬ ಒಳ್ಳೊಳ್ಳೆ ಆಫರ್ ಹೋಗ್ತಿದ್ದಾರೆ ಈಗ. ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ನಮ್ಮ ಪೇಜ್ನ ಚೆಕ್ಔಟ್ ಮಾಡ್ಬೋದು. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇಲ್ಲಿ ಹಾಕಿರ್ತೀವಿ. ಸೊ ನನಗಂತೂ ಇವತ್ತು ಗೈಸ್ ಫುಲ್ ಶಾಪಿಂಗ್ ಇರೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದ್ರ ಜೊತೆಗೆ ಲೈಟಾಗಿ ಟೀ ಏನಾದರೂ ಕುಡಿಯೋಣ ಅಂತ ಟೀಗೂ ನಿಲ್ಸಿದ್ವಿ. ಅದಕ್ಕಿಂತ ಮುಂಚೆ ಏನದು ಕಾರ್ನ ತಗೊಂಡು ತಿಂದು ಟೀ ಕುಡಿಯೋಣ ಅಂತ ಸೈಡಲ್ಲಿ ನಿಲ್ಸಿದ್ವಿ. ಚೆನ್ನಾಗಿತ್ತು ಟೀ ಎಲ್ಲ. ಕಾಟನ್ಪೇಟೆ ಮೇನ್ ರೋಡಲ್ಲೇ ಇದು ಟೀ ಶಾಪ್ ಇರೋದು, ಚೆನ್ನಾಗಿದೆ ಇಲ್ಲಿ. ಸೊ ನೀವು ಯಾರೆಲ್ಲ ಬಂದಿದ್ರಿ ಚಿಕ್ಕಪೇಟೆ ಸಂಡೇ ಅಂದರೆ, ಈ ಸಂಡೇ ಅಲ್ಲ, ಇದು ಲಾಸ್ಟ್ ಸಂಡೇ ವೀಡಿಯೋ, ಈ ಸಂಡೇ ಹಾಕ್ತಿದ್ದೀನಿ. ಸೊ ಟೈಮೇ ಸಿಕ್ಕಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆಮೇಲೆ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಟೀ ಎಲ್ಲ ಕುಡಿದು ನನ್ನ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದ್ವಿ. ಸೊ ಮೇನ್ ರೋಡ್ಗೆ ಆಟೋನ ಬುಕ್ ಮಾಡಬೇಕು ಅಂತ. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಪ್ರತಿಯೊಂದು ಅಂಗಡಿ ಮುಂದೆನೂ ಎಲ್ಲ ಹೂವಿನ ತೋರಣ ಅಂತೆ, ಬಾಗಿಲು ತೋರಣಗಳು, ಆಮೇಲೆ ಪೂಜೆಗೆ ಬೇಕಾಗಿರೋ ಐಟಮ್ಸೇ ಎಲ್ಲ ಕಡೆ ಸೇಲ್ ಮಾಡ್ತಿದ್ರು. ಆಮೇಲೆ ಲೈಟಿಂಗ್ಸ್ ಅಂತ ಬಂದರೆ ನೀವು ಅವಿನ್ಯೂ ರೋಡ್ ಹತ್ರ ಮೇನ್ ರೋಡಲ್ಲಿ ಹೋದರೆ ನಿಮಗೆ ಲೈಟಿಂಗ್ಸ್ ಎಲ್ಲನೂ ಸಿಗುತ್ತೆ. ಸೊ ಜ್ಯುವೆಲ್ರಿ ಅಂತ ಬಂದರೆ ನೀವು ರಾಜ ಮಾರ್ಕೆಟ್ ಮೇನ್ ರೋಡ್ಗೆ ಹೋಗಬೇಕು.
ಸೊ ಗಾಯ್ಸ್ ಈ ರಾಜಾ ಮಾರ್ಕೆಟ ಸಪ್ರೇಟ್ ವೀಡಿಯೋ ಮಾಡಬೇಕಂದ್ರೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಕೂಡ ಮಾಡ್ತೀನಿ. ಸೊ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡಬೇಕಂತ ಖಂಡಿತ ತಿಳಿಸ್ಕೊಡಿ. ಸೊ ನನ್ನ ಸವದತ್ತಿ ಯಲ್ಲಮ್ಮನ ಬಗ್ಗೆ ಆಗ್ತಿರೋ ಎಲ್ಲ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ದೇವ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಇವಾಗ. ಸೊ ನಂದು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಸೊ ಆಟೋಗೆ ನಾನು ವೆಯ್ಟ್ ಮಾಡಿದೆ. ಆಟೋ ಕೂಡ ಬಂತು. ಸೊ ನಾನು ವಾಪಸ್ ಕೂಡ ನನ್ನ ಚಿತ್ರದುರ್ಗಕ್ಕೆ ವಾಪಸ್ ಆದೆ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚಿಕ್ಕಪೇಟೆ ವಿಡಿಯೋದಲ್ಲಿ ಏನೇನು ತಂದೆ ಅಂತ ಕೂಡ ಅಪ್ಲೋಡ್ ಮಾಡ್ತೀನಿ.